ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ತೆ. ನಾನು ಬಾಬು ಬನ್ನೂರು. ವಿಷಯ ಏನಂದರೆ ಸರ್, ನಮ್ಮ ಬನ್ನೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ಸತೀಶ್ ಡಾಕ್ಟ್ರು ಅಂತ ಇದ್ದಾರೆ. ಸುತ್ತಮುತ್ತ ಹಳ್ಳೀಲಿ ಎಲ್ಲಿಯೂ ರೆಡಿ ಆಗಿಲ್ಲ. ಆದರೆ ನಮ್ಮ ಬನ್ನೂರಲ್ಲಿ ಸತೀಶ್ ಡಾಕ್ಟ್ರು ರೆಡಿ ಮಾಡಿಸ್ತಾರೆ. ಯಾಕಂದರೆ ಅಷ್ಟೊಂದು ಟ್ರೀಟ್ಮೆಂಟ್ ಒಳ್ಳೆ ಡಾಕ್ಟ್ರು ಅವರು. ಯಾಕಂದರೆ ಅದು ಮೇಲೆ ಅಧಿಕಾರಿಯೊಬ್ಬರು ಯಾರೋ ಅಧಿಕಾರಿಗಳು ಒಟ್ಟಲ್ಲಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದಾರೆ ಮಳವಳ್ಳಿಗೆ. ಇವತ್ತು ಮತ್ತು ನಾಳೆ ಲಾಸ್ಟ್ ಅವರು ಟ್ರಾನ್ಸ್ಫರ್ ಆಗ್ತಾಯಿದ್ದಾರೆ. ಏನು ಮಾಡೋಕ್ಕೂ ಆಗೋದಿಲ್ಲ. ಇಂಥವ್ರು ಇದ್ದರೆ ನೋಡಿ, ಪ್ರತಿಯೊಬ್ಬರು ಪೇಷಂಟ್ಗಳಿಗೆ ಯಾರು ಬೈಕ್ ಕೇಳಿದ್ರು ಸತೀಶ್ ಡಾಕ್ಟ್ರು ಅಂತ ಹೇಳ್ತಾರೆ. ಅಷ್ಟು ಒಳ್ಳೆ ಡಾಕ್ಟ್ರು, ಭಾರಿ ಒಳ್ಳೆ ಡಾಕ್ಟ್ರು ಅವರು. ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸ್ತಾಯಿದ್ರೆ ನಮ್ಮ ಬನ್ನೂರಿಂದ. ತುಂಬ ದುಃಖದ ವಿಷಯ ಇದು. ಇಂಥ ಡಾಕ್ಟ್ರು ಮತ್ತೆ ಬರ್ತಾರೆ ಏನೋ ಗೊತ್ತಿಲ್ಲ ನಮಗೆ. ಒಳ್ಳೆ ಡಾಕ್ಟ್ರು ಮಾತ್ರ ಸತೀಶ್ ಡಾಕ್ಟ್ರು. ಈಗ ಟ್ರಾನ್ಸ್ಫರ್ ಆಗ್ತಾ ಇರೋದು ತುಂಬ. ನಮ್ಮ ಬನ್ನೂರಿಗೆ ಬಂದು ಸಾವಿರಾರು ಜನಕ್ಕೆ ಒಳ್ಳೇದು ಮಾಡಿಕೊಟ್ಟವ್ರೆ. ಈಗ ಅವ್ರನ್ನೇ ಬೇರೆ ಕಡೆ ಮಾಡಬೇಕು ಅಂದ್ಬಿಟ್ಟು ಅವರು ಯಾರೋ ಇವರು ಅವ್ರ ಅಧಿಕಾರಿಗಳು ಹೇಳೋರೆ. ಈಗ ಅವರು ಇಲ್ಲಿ ಇದ್ದರೆ ನಮ್ಮ ಸಾವಿರಾರು ಜನಕ್ಕೆ ಅನುಕೂಲ ಆಯ್ತದೆ. ಅವರ ಇಲ್ಲೇ ಇರುವಂಗೆ ನೀವು ದಯವಿಟ್ಟು ಕೈ ಮುಗಿತೀನಿ, ನೀವು ಮಾಡಿಕೊಡ್ಬೇಕು. ಯಾಕಂದರೆ 1.25 ವರ್ಷ ಆಯಿತು. 1.25 ವರ್ಷ ಆಯ್ತದೆ ಹೋಗ್ಬೇಕು ಅಂತ ಇವ್ರೂ ಏನೋ ಬಲವಂತ ಮಾಡ್ತಾಯಿಲ್ಲ. ನಮ್ಮ ಜನಗಳು ಸಹಕಾರದಿಂದ ಅವರು ಇಲ್ಲೇ ಇರಲಿ ಅಂತ ನಾವು ಹೇಳ್ತಾವೆ ಸರ್. ದಯವಿಟ್ಟು ಕೈ ಮುಗಿತೀವಿ, ಇಲ್ಲೇ ಉಳಿಸೋಂಗೆ ಮಾಡಿ ನಮ್ಮ ಜನಗಳಿಗೆ ಹೋಗಿ ಉಪಕಾರ ಆಯ್ತದೆ. ನಮಸ್ಕಾರ ಆಗಿದೆ ನೋಡಿ. ಈಗ ಪುಣ್ಯಾತ್ಮನ ಅವ್ರು ಇಲ್ದ ಹೋಗಿದ್ರೆ ನಾನು ಸತ್ಯ ಎಷ್ಟೋ ದಿನ ಕಣಪ್ಪ. ಅವ್ರು ಇಲ್ದ ಹೋಗಿದ್ರೆ ನಾನು ಸತ್ಯ ಎಷ್ಟೋ ದಿನ ಕಣಪ್ಪ. ನಾವು ಯಾವಲೇ ಒಂದು 15 ದಿವಸಕ್ಕೊಂದ್ಸಲ, ತಿಂಗಳಿಗೆ ಒಂದೊಂದ್ಸಲ ಬರ್ತಾ ಇರ್ತೀವಿ. ಮಂಡ್ಯ ಮೈಸೂರು ಹತ್ರ ಇದ್ರು ಒಳ್ಳೆಯವರು ಡಾಕ್ಟ್ರು ಅವರು. ಅವರಿಂದ ನಾನು ಬದುಕಿದ್ದೀನಿ ಅಪ್ಪ. ಕಾಲು ಇದು ಇಸುಪ್ನಂಗೆ ಆಗಿ ಎಲ್ಲ ಕೊಳ್ತು ಕಸ್ ಬಿದ್ದೋಯ್ತಾ ಇತ್ತು. ಕಿಕ್ಕೇರಿಲಿದ್ರು ಅವಾಗ. ಅವರು ಹುಷಾರು ಮಾಡಿದ್ರು ನನ್ನ ಕಾಲ. ಅದ್ರ ಭರವಸೆಯಿಂದ ನಾನು ಈಗ ಇಲ್ಲಿಗೆ ಅವರು ಕಿಕ್ಕೇರಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆದ್ರಲ್ಲ. ಒಳ್ಳೆ ಪುಣ್ಯಾತ್ಮರು ನನಗೆ. ಅವರಿಂದ ನಾನಿದ್ದೀನಿ ಕಣಪ್ಪ. ಕಿಕ್ಕೇರಿ ಪಕ್ಕ ಹಳ್ಳಿ ನಮ್ಮದು. ನಾವು ಅಲ್ಲಿಗೆ ಹೋದ್ರು, ನಾವು ಅಲ್ಲಿದ್ರು ಬರ್ತೀವಿ. ಅವರು ಅಲ್ಲಿರ್ತೀನಿ. ಇನ್ನು ಅವ್ರು ಬಿಟ್ರೆ ನಾವಿನ್ನು ಬೇರೆ ತಕ್ಕ ಎಲ್ಲೂ ತೋರೋದಿಲ್ಲ. ಕೇರ್ಪಡೆ ಹತ್ರ ತೇಗ್ನಳ್ಳಿ. ಅಲ್ಲಿಂದ ಬಂದಿದ್ದೀರಾ? ಅಲ್ಲಿಂದ ಅವ್ರಿಗೆ ತೋರ್ಸಕ್ಕೆ ಸತೀಶ್ ಡಾಕ್ಟರ್ ಹತ್ರ ಏನಾಗಿದೆ ನಿಮ್ಗೆ? ಎಳ್ತಾ ಬರ್ತಿತ್ತು ಇದು ತೊಡೆ ಎಲ್ಲ. ಅಲ್ಲಿ ಎಲ್ಲಿ ನೋಡಲ್ವಾ ನಿಮ್ಗೆ? ನಮ್ಗೆ ಎಲ್ಲೂ ಅಲ್ಲಿ ನೋಡಲ್ಲ. ನೋಡಿದ್ರು ಆ ಥರ ಇದು ಮಾಡಕ್ಕಿಲ್ಲ ನಮ್ಗೆ. ಇವ್ರ ಥರ ನೋಡಕ್ ಕಿಕ್ಕೇರಿಲಿ ಇತ್ತಟ್ಟಿಂದವ ಇದೊಂದು ಕಾಲು ಇಲ್ಲಿ ಗಾಯ ಆಗ್ಬಿಟ್ಟು ನೋಡಪ್ಪ. ಈಗ ಅಂದ್ರೆ ನಮ್ಮ ಬನ್ನೂರಿಂದ ಮಳವಳ್ಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಸತೀಶ್ ಡಾಕ್ಟರ್ ಅವ್ರಿಗೆ. ಅದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಳ್ಳೆ ಡಾಕ್ಟ್ರು ಅವ್ರು ಕಳಿಸ್ಬಾರ್ದು ಅಂತ ಸರ್. ಮತ್ತೆ ಈ ತರ ಡಾಕ್ಟರ್ ಸಿಗ್ತಾರೆ ಏನೋ ಗೊತ್ತಿಲ್ಲ. ಎಲ್ಲಾರು ಸುತ್ತಮುತ್ತ ಹಳ್ಳಿಯವರು, ನಮ್ಮ ರೈತರು, ಅಣ್ಣವರು ಎಲ್ಲ ಪ್ರತಿಯೊಬ್ಬರು ಅವ್ರಿಗೇನೆ ಸತೀಶ್ ಡಾಕ್ಟರ್ ಅಂತ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ. ನೀವು ಯಾರು ನೋಡಕ್ ಬಂದ್ರಿ? ನಾವು ಸತೀಶ್ ಡಾಕ್ಟರ್ ನೋಡಕ್ಕೆ ಬಂದಿದ್ದು. ಸತೀಶ್ ಡಾಕ್ಟರ್ ನಿಮ್ಗೆ ಏನಾಗಿದೆ? ಕಾಲು ಯಾರು ನೋಡ್ತಾ ಇದ್ದಾರೆ? ಸತೀಶ್ ಡಾಕ್ಟರ್. ನಾವು ಸತೀಶ್ ಡಾಕ್ಟರ್ ನೋಡಕ್ ಬಂದೀವಿ. ನಮ್ಗೆ ಅವರೇ ಬೇಕು, ಬೇರೆ ಕಡೆ ಎಲ್ಲೂ ಟ್ರಾನ್ಸ್ಫರ್ ಏನು ಮಾಡೋದು ಬೇಡ. ನಮ್ಗೆ ಇಲ್ಲಿಗೆ ಹಾಕೊಡಿ ಅವ್ರನ್ನ. ಮಾಡ್ರವ ಅಂತ ಒಳ್ಳೆ ಡಾಕ್ಟ್ರು ಅವ್ರಿಲ್ಲ ಇರುವಾಗ ಮಾಡಪ್ಪ. ಸತೀಶ್ ಡಾಕ್ಟ್ರು ಅಂತ ಇದ್ದವರು ಇವಾಗ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ ಸರ್. ಅದ್ರ ಏನಾಗಿದೆ ಅಂದರೆ ಬಡವ್ರ ಬಗ್ರಿಗೆ ಒಳ್ಳೆ ಸಹಾಯ ಆಯ್ತದೆ. ಇಲ್ಲಿ ಒಳ್ಳೆ ಗುಣ ಸಿಗ್ತದೆ ಅವರ ಜನಕ್ಕೆ ಅಂತೇಳಿ ಅಂಥವ್ರನ್ನ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಏನು ನಾನು ಅಬ್ಸರ್ವ್ ಮಾಡ್ತೀನಿ. ಬಂದ್ಮೇಲೆ ಅವಾಗ ಅಬ್ಸರ್ವ್ ಮಾಡ್ತೀನಿ. ಅವ್ರು ಬತ್ತು ಅಂದರೆ ಫುಲ್ ಜನ ಕ್ಯೂವಲ್ಲಿ ನಿಂತ್ಕೊತೆ ನೋಡ್ತಾರೆ. ಒಬ್ರಿಗೊಂದು ಮಾತು ಇವತ್ತು ಹಿಂಗಂತ ಅಂದಿಲ್ಲ. ಒಳ್ಳೆ ಗುಣ ಆಗದೆ ಅಂಥದ್ರಲ್ಲಿ ಇವತ್ತು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದು ಅಂದರೆ ನಮ್ಗೆ ಡಾಕ್ಟ್ರು ಇದ್ರಿ ನಮಗೆ ನಮ್ಮ ಜನಕ್ಕೆ ಗುಣ ಆಗ್ಬೇಕಾರೆ. ಹಂಗಾಗಿ ಇವತ್ತು ಬೇಕೇ ಬೇಕು ನಮ್ಮ ಡಾಕ್ಟ್ರು ಸತೀಶ್ ಡಾಕ್ಟ್ರು ಟ್ರಾನ್ಸ್ಫರ್ ಮಾಡಿಕೊಡ್ದು ಇಲ್ಲೇ ಇರಬೇಕು ಅಂತ ನಮ್ಮ ಅಭಿಪ್ರಾಯ, ನಮ್ಮ ಅನಿಸಿಕೆ. ಹಂಗಾಗಿ ಇವತ್ತು ಜನನೂ ರಚಿಸ್ಬಿಟ್ರೆ. ಇಲ್ಲಾಂದರೆ ಬೇರೆ ಚೇಂಜ್ ಮಾಡಿದ್ರೆ ಜನ ರಚಿಸೋದು ಪಕ್ಕ. ಜನ ಅಂತೂ ರಚಿಸ್ಬಿಡ್ತಾರೆ. ಬೇರೆ ಟ್ರಾನ್ಸ್ಫರ್ ಮಾಡಿದ್ರೆ ಜನ ಅಂತೂ ರಚಿಸ್ಬಿಟ್ಟು ಇಲ್ಲಿ ಹೋರಾಟಗಳು ಮುಂದೆ ಹೋರಾಟ ನಡೀತಾಯಿದ್ದು. ಉಗ್ರ ಹೋರಾಟಗಳು ನಡೀತದಿಲ್ಲಿ. ಇದೇ ಪ್ರತಿಭಟನೆ ಮಾಡಿ ಮುಂದೆ ಇದು ಹಾಸ್ಪಿಟ್ಲ್ ಮುಂಭಾಗನೇ ನಡೀತದ ಪ್ರತಿಭಟನೆ ನಡೀತಲ್ಲಿ. ಅವ್ರು ಏನೋ ಚೇಂಜ್ ಮಾಡ್ತೀವಿ ಅಂದರೆ. ಹಂಗಾಗಿ ಇವತ್ತು ಸತೀಶ್ ಡಾಕ್ಟ್ರು ಹೊರಗಡೆ ಚೇಂಜ್ ಮಾಡ್ತಿದ್ದಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಅವರು ನಮ್ಗೆ ಇಲ್ಲಿ ನಮ್ಮ ಜನಕ್ಕೆ ಬೇಕೇ ಬೇಕು. ಒಳ್ಳೆ ಗುಣ ಅವ್ರದಿಂದ ಒಳ್ಳೆ ಗುಣದ ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ.
ಹಂಗಾಗಿ ಇವತ್ತು ಅವ್ರು ಬೇಕೇ ಬೇಕು, ಬಡವ್ರ ಬಗ್ಗೆ ಇಲ್ಲಿ ಇರಬೇಕು ಅಂದರೆ ಅವ್ರು ಇರಲೇಬೇಕು ಅವರು. ಸರಿ, ಅವ್ರ ಕೈಲಿ ಕೊಡಿ. ತಗೊಳ್ಳಿ ಸರ್. ನಿಮ್ಮ ಹೆಸರು ಹೇಳ್ಬೇಕಾ? ಇಲ್ಲ ಸಾಕು, ಅಷ್ಟೇ ಮಾತಾಡಿ. ನೀವೇನು, ನಿಮ್ಗೆ ಏನಾಗಿದೆ? ನಮಗೆ ಕೈ ಹೊಲಿಗೆ ಆಗಿತ್ತು. ಅವರೇ ನಾವೇ ರೆಡಿ ಮಾಡ್ತೀವಿ ಅಂದ್ಬಿಟ್ಟು 15 ದಿವಸದಿಂದ ಅವರೇ ರೆಡಿ ಮಾಡಿದ್ರು, ಅವರೇ ಟ್ರೀಟ್ಮೆಂಟ್ ಕೊಟ್ಟರು. ಆದರೂ ನಾವು ಸಾಕಷ್ಟು ಹೋಬಳಿ ಲೆವೆಲಲ್ಲಿ, ಜಿಲ್ಲಾ ಲೆವೆಲಲ್ಲಿ, ತಾಲೂಕು ಲೆವೆಲಲ್ಲಿ ಡಾಕ್ಟ್ರು ನೋಡಿದ್ದೀವಿ. ಇಂಥ ಡಾಕ್ಟ್ರು ನಾವು ನೋಡಿಲ್ಲ. ಮುಂದೆ ನೋಡ್ತೀವಿ ನೋಡಲ್ಲ ಗೊತ್ತಿಲ್ಲ. ಅಂದರೆ 10 ರೂಪಾಯಿ ಯಾರ ಹತ್ರನೂ ಮುಟ್ಟಲ್ಲ. ಒಂದು ಕರೆಕ್ಟಾಗಿ ಮಾಹಿತಿ ಹೇಳಿ, ಅವ್ರಿಗೆ ಒಳ್ಳೆ ಬುದ್ಧಿವಾದ ಹೇಳಿ, ಒಳ್ಳೆ ಟ್ರೀಟ್ಮೆಂಟ್ ಕೊಡುವಂಥ ಡಾಕ್ಟ್ರನ್ನ ಇಲ್ಲಿವರೆಗಂಟ ನಾನು ಇವ್ರನ್ನೇ ಫಸ್ಟು ನೋಡಿರೋದು. ಹಿಂದೆನೂ ನೋಡಿಲ್ಲ, ಮುಂದೆ ನೋಡ್ತೀವಿ ನೋಡಲ್ಲ. ಆದರೆ ಇಂಥ ಡಾಕ್ಟ್ರು ಪ್ರತಿಯೊಂದು ಹಾಸ್ಪಿಟಲು ಒಬ್ಬರು ಇದ್ದರೆ ಪೇಷಂಟ್ಗಳು, ಜನಗಳು, ನಮ್ಮಂಥ ಬಡವರುಗಳು ಎಷ್ಟೋ ಜನ ಬದುಕ್ತಾರೆ. ಇಷ್ಟೊಂದು ಮಾತ್ರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇಂಥ ಡಾಕ್ಟ್ರು ನಾವು ಕಣ್ಣಾರ ಕಾಣ್ತಾ ಇರೋದು ದೇವ್ರ ರೂಪದಲ್ಲಿ ನಮ್ಮ ಸತೀಶ್ ಡಾಕ್ಟ್ರನ್ನ. ಇನ್ನು ಬೇರೆ ರೂಪದಲ್ಲಿ ನಾವು ನೋಡೋಕ್ಕಾಗಲ್ಲ. ದಯವಿಟ್ಟು ಇಂಥವರೇ ನಮಗೆ ಬೇಕು. ಪ್ರತಿಯೊಬ್ಬ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಪ್ರತಿಯೊಬ್ಬರು ಇದ್ರೂ ಎಷ್ಟೋ ನಮ್ಮಂಥ ಬಡವ್ರ ಬಗ್ಗೆಲ್ಲ ನಾವು ಬದುಕೊಳ್ತೀವಿ. ದಯವಿಟ್ಟು ಇವ್ರನ್ನ ಉಳಿಸ್ಕೊಡಿ ದಯವಿಟ್ಟು. ಟ್ರೀಟ್ಮೆಂಟ್ ಕೊಟ್ಟದ್ದು, ಅದರಿಂದ 1 ರೂಪಾಯಿ ಲಂಚ ತಗೊಳ್ಳಲ್ಲ. ಒಳ್ಳೆ ಮಾಹಿತಿ ಕೊಡ್ತಾರೆ, ಒಳ್ಳೆ ಬುದ್ಧಿವಾದ ಹೇಳ್ತಾರೆ, ಒಳ್ಳೆ ಎಲ್ಲ ಮೆಡಿಸಿನ್ ಬರೀಬೇಕಾದ್ರು ನರೇಂದ್ರ ಮೆಡಿಕಲ್ ಸ್ಟೋರ್ನ ತಗೊಳ್ಳಿ, ಬೇರೆ ಮೆಡಿಕಲ್ ಸ್ಟೋರ್ ಹೋಗ್ಬೇಡಿ, ಜಾಸ್ತಿ ಕಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇಂಥ ಡಾಕ್ಟ್ರನ್ನ ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ದಯವಿಟ್ಟು ಸಹಕರಿಸಿ ಇದೇ ಡಾಕ್ಟ್ರನ್ನ ಉಳಿಸ್ಕೊಡೋಕೆ ಪ್ರಯತ್ನ ಪಡಿ ಪ್ರತಿಯೊಬ್ಬರು.